ಎಲ್ರಿಗೂ ನಮಸ್ಕಾರ. KEA ಕ್ವಶನ್ ಪೇಪರ್ ಡಿಕೋಡಿಂಗ್ ಕ್ಲಾಸ್ಗೆ ತಮಗೆಲ್ಲ ಸ್ವಾಗತ. ಆದ್ಮೇಲೆ ಕಾನ್ಸೆಪ್ಟ್ಸ್ ಹೇಗೆ ರಿಪೀಟ್ ಆಗುತ್ತೆ ಅನ್ನೋದನ್ನು ವಿತ್ ಎವಿಡೆನ್ಸ್ ಸಮೇತ ನಿಮಗೆ ತೋರಿಸ್ತೀವಿ. ಓಕೆ, ಸೊ ಇಲ್ಲಿ ಅರೇಂಜ್ ದಿ ಗ್ರೀನ್ ಹೌಸ್ ಗ್ಯಾಸಸ್ ಕಾಂಟ್ರಿಬ್ಯೂಟಿಂಗ್ ಟು ಗ್ಲೋಬಲ್ ವಾರ್ಮಿಂಗ್ ಫ್ರಮ್ ಲೀಸ್ಟ್ ಟು ಮೋಸ್ಟ್ ಪೊಟೆಂಟ್, ಅತ್ಯಂತ ಕಡಿಮೆಯಿಂದ ಅತ್ಯಂತ ಜಾಸ್ತಿವರೆಗೆ ಇರತಕ್ಕಂತಹ ಒಂದು ಗ್ಲೋಬಲ್ ವಾರ್ಮಿಂಗ್ ಪೊಟೆನ್ಷಿಯಲ್ ಇರತಕ್ಕಂತಹ ಗ್ಯಾಸ್ಗಳನ್ನು ಮೆನ್ಷನ್ ಮಾಡಿ ಅಂತ ಕೇಳಿದ್ದಾರೆ. ಓಕೆ, ಆನ್ಸರ್ಸನ್ನು ಹೇಳ್ತೀನಿ. ವೆರಿ ಸಿಂಪಲ್ ಆಗಿದೆ ಇದು ಆನ್ಸರ್ಸು, ತುಂಬ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಈ ಕಾನ್ಸೆಪ್ಟ್ಸ್ ಹೇಗೆ ರಿಪೀಟ್ ಆಗಿದೆ ಅನ್ನೋದನ್ನು ನಿಮ್ಮ ಮುಂದೆ ತೋರಿಸ್ತಾ ಇದೆ ನೋಡಿ. ಈಗ ಇಲ್ಲಿ ನೋಡಿ, ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ನ್ಯೂ ಸ್ಟೇಟ್ ನ್ಯೂ ಕ್ವಶನ್ ಪೇಪರ್ ಅಂತೇಳಿ ಒಂದಿದೆ. ಓಕೆ, ನೀವು ಹೋಗಿ ಚೆಕ್ ಮಾಡ್ಬೋದು. ಜಸ್ಟ್ 2 days ಬ್ಯಾಕ್ ಹಾಕಿದ್ದೀನಿ. ಜಸ್ಟ್ 2 days ಬ್ಯಾಕ್ ಐ ಹ್ಯಾವ್ ಅಪ್ಲೋಡಿಡ್. ಓಕೆ, ಸೊ ಇದು ಜಮ್ಮು ಕಾಶ್ಮೀರ ಕ್ವಶನ್ ಪೇಪರ್ ಡಿಕೋಡಿಂಗ್ ಮಾಡಿ ನಾನು ಅದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದೀನಿ. ಓಕೆ, ಅದರಲ್ಲಿ ಬಂದಿದೆ ಸೇಮ್ ಕಾನ್ಸೆಪ್ಟ್ ರಿಪೀಟೆಡ್. ನೋಡಿ ಜಮ್ಮು ಕಾಶ್ಮೀರಕ್ಕೂ ಕರ್ನಾಟಕಕ್ಕೆ ಏನು ಲಿಂಕ್ ಇಲ್ಲ, ಬಟ್ ಕಾನ್ಸೆಪ್ಟ್ಸ್ ಲಿಂಕ್ ಇದೆ, ಅರ್ಥ ಮಾಡ್ಕೊಳ್ಳಿ. ಸೊ ಇದೇ ಥರ ನೋಡಿ, ಆ ಕ್ವಶನ್ ನಂಬರ್ 3 ಗ್ಲೋಬಲ್ ವಾರ್ಮಿಂಗ್ ಪೊಟೆನ್ಷಿಯಲ್, ಇಲ್ಲೂ ಕೇಳಿದ್ದಾರೆ. ಮೀಥೇನ್, ಕಾರ್ಬನ್ ಡೈಆಕ್ಸೈಡ್, ನೈಟ್ರಸ್ ಆಕ್ಸೈಡ್, ಫ್ಲೋರಿನೇಟೆಡ್ ಗ್ಯಾಸಸ್ ಅಂದರೆ HFC, CFCs. ಓಕೆ, ಅಲ್ಲಿ ಬಂದಿದೆ. ಓಕೆ, 3ನೇ ಕ್ವಶನ್ ಎಕ್ಸಾಕ್ಟ್ಲಿ 2 days ಬ್ಯಾಕಿಂದ ನೋಡ್ಕೊಂಡಿದ್ರೆ ನಿಮಗೆ 2 ಮಾರ್ಕ್ಸ್ ಒಂದು ಕ್ವಶನ್ ಫಿಕ್ಸ್ ಆಗೋದು. ಓಕೆ, ಸೊ ಇದು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇದು ಹೈ ಈಲ್ಡಿಂಗ್ ಟಾಪಿಕ್. ಗ್ಲೋಬಲ್ ವಾರ್ಮಿಂಗ್ ಪೊಟೆನ್ಷಿಯಲ್ ಈಸ್ ಎ ಹೈ ಈಲ್ಡಿಂಗ್ ಟಾಪಿಕ್. ಹೋಗಿ ಚೆಕ್ ಮಾಡಿ, ನಾನು ಭಾಳ ಬಾರಿ ಹೇಳಿದ್ದೀನಿ ಇದು ಎಕ್ಸಾಮ್ಸಿಗೆ ಬರುತ್ತೆ ಅಂತೇಳಿ. ಓಕೆ, ತದನಂತರದಲ್ಲಿ ಇಲ್ಲಿ ಅನುಷಾ ಅಂತಕ್ಕಂಥವ್ರು ಜಮ್ಮು ಕಾಶ್ಮೀರ ಕ್ವಶನ್ ಪೇಪರ್ ಡಿಕೋಡಿಂಗ್ ಮಾಡಿ ನಮಗೆ ಕಳಿಸಿದ್ದಾರೆ. ವಿ ಹ್ಯಾವ್ ಶೇರ್ಡ್ ಇನ್ ದಿ ಅವರ್ HYT ಗ್ರೂಪು. ಸೊ ನೀವು ಆ ಥರ ವರ್ಕ್ ಮಾಡಿದ್ದೀರಾ? ಸಾಧ್ಯವೇ ಇಲ್ಲ, ಯಾಕಂದರೆ ನೀವು ತುಂಬ ಬ್ಯುಸಿ ಇರ್ತೀರಾ. ಏನಕ್ಕೆ ಅಂದರೆ ನಿಮಗೆ ನರೇಂದ್ರ ಮೋದಿಯವ್ರ ಜೊತೆ ಮೀಟಿಂಗು, ಟ್ರಂಪ್ ಅವ್ರ ಜೊತೆ ಮೀಟಿಂಗ್ ಇರುತ್ತೆ. ಓಕೆ, ನೋಡಿ ಅನುಷಾದು ಇದು ಹೋಮ್ ವರ್ಕ್. ಇದು ಅನುಷಾ ಗ್ಲೋಬಲ್ ವಾರ್ಮಿಂಗ್ ಪೊಟೆನ್ಷಿಯಲ್ ಅಂಡ್ ಗ್ರೀನ್ ಹೌಸ್ ಗ್ಯಾಸ್, ಕಾರ್ಬನ್ ಡೈಆಕ್ಸೈಡ್, ಮೀಥೇನ್, ನೈಟ್ರಸ್ ಆಕ್ಸೈಡ್, ಫ್ಲೋರಿನೇಟೆಡ್ ಗ್ಯಾಸ್ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಲೀಸ್ಟು, ಫ್ಲೋರಿನೇಟೆಡ್ ಹೈಯೆಸ್ಟ್ ಅಂದರೆ CFC, HFCs. ನಾನು ಹೇಳಿದ್ದೀನಿ ನೈಟ್ರೋಜನ್ ಸೈಕಲ್ HYT ಅಂತ ಬರೆದಿದ್ದಾರೆ. ನೈಟ್ರೋಜನ್ ಸೈಕಲ್ HYT, ಮೀಥೇನ್ ಸೋರ್ಸ್ ಈಸ್ HYT. ಓಕೆ, ಸೊ ಮೀಥೇನ್ ಸೋರ್ಸಸ್ ಈಸ್ HYT. ಸೊ ಇಲ್ಲಿ ಹೇಳಿದ್ದೀನಿ, ಅವ್ರು ಬರೆದಿದ್ದಾರೆ ಗ್ಲೋಬಲ್ ವಾರ್ಮಿಂಗ್ ಪೊಟೆನ್ಷಿಯಲ್ ಒಂದು ಹೀಟ್ ಅಬ್ಸರ್ವ್ಡ್ ಬೈ ಎನಿ ಗ್ರೀನ್ ಹೌಸಸ್ ಗ್ಯಾಸ್. ಓಕೆ, equivalent to the carbon dioxide mass. ಓಕೆ, equivalent to the carbon dioxide mass. ಸೊ ಈಗ ನಮಗೆ ಲೀಸ್ಟ್ ಇರ್ತಕ್ಕಂಥದ್ದು ಯಾವುದು? ಕಾರ್ಬನ್ ಡೈಆಕ್ಸೈಡ್ ಗ್ಲೋಬಲ್ ವಾರ್ಮಿಂಗ್ ಪೊಟೆನ್ಷಿಯಲ್. ಲೀಸ್ಟ್ ಇರ್ತಕ್ಕಂಥ ಯಾವುದು? ಒಂದೇ ABCD. ಮುಗೀತು, ಕ್ಲೋಸ್. ಯುವರ್ ಆನ್ಸರ್ ಈಸ್ ಓವರ್, ಯುವರ್ ಕ್ವಶನ್ ಈಸ್ ಕಂಪ್ಲೀಟೆಡ್. ಇದು HYT, ಇದು ಕಾನ್ಸೆಪ್ಟ್. ಈಗ ನಮ್ಮದು 7th HYT ಬ್ಯಾಚ್ ಸ್ಟಾರ್ಟ್ ಆಗ್ತಿದೆ. ಯು ಕ್ಯಾನ್ ಥಿಂಕ್ ಅಬೌಟ್ ದಿಸ್. ಥ್ಯಾಂಕ್ ಯು.